ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿಸ್ ಈಸ್ ಚಂದ ಖುಷಿ ವ್ಲಾಗ್ಸ್. ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ನಮ್ಮ ತುಮಕೂರಿನಲ್ಲಿ ಅಮಾನಿಕೆರೆ ಗ್ಲಾಸ್ ಹೌಸ್ನಲ್ಲಿ ನಡೆದ ಸ್ವದೇಶಿ ಮೇಳಕ್ಕೆ ಹೋಗಿದ್ವಿ. ಹಾಗೆ ಒಳಗಡೆ ಹೋದಾಗ ನಾವು ಫಸ್ಟು ಹಸುಗಳನ್ನ ನೋಡಿದ್ವಿ. ಹಾಗೇ ಮಾತಾಡಿಸ್ಕೊಂಡು ಅದ್ರ ಜೊತೆ ಮಾತಾಡಿಕೊಂಡು ಮತ್ತು ವಿಡಿಯೋ ಮತ್ತು ಫೋಟೋಗಳನ್ನ ಸಹ ತಗೊಂಡ್ವಿ. ಇದಾದಮೇಲೆ ರೈಟ್ ಸೈಡಲ್ಲಿ ಈ ಹಳ್ಳಿ ಮನೆ ನೋಡೋ ಕಾನ್ಸೆಪ್ಟ್ ಮಾಡಿದ್ರು. ಹೇಳ್ಬೇಕಂದ್ರೆ ಇವಾಗಿನ ಜನ್ರೇಷನಲ್ಲಿ ಇಂಥ ಮನೆಗಳು ನೋಡೋಕ್ಕೆ ಸಿಗೋದಿಲ್ಲ. ಆ್ಯಕ್ಚುಲಿ ಆ ಮನೆಗಳ ಫೀಲೇ ಬೇರೆ. ಇವಾಗ ನಾವು ಎಂಥ ಚಂದ ಮನೆ ಕಟ್ಸಿದ್ರು ಆ ಫೀಲ್ ಬರಲ್ಲ. ಇದು ಎಂಟ್ರೆನ್ಸ್ನಲ್ಲಿ ಫುಲ್ ದೊಡ್ಡದಾಗಿ ರಂಗೋಲಿ ಹಾಕಿರೋದು. ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ಮಂಟಪದಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರೋದು. ಮತ್ತು ಅಲ್ಲಿ ನೋಡಿದ್ರೆ ಆನೆ. ಇದರಲ್ಲಿ ನಾನು ಎರಡೆರಡು ಔಟ್ಫಿಟ್ಟಲ್ಲಿ ಇದ್ದೀನಿ. ಯಾಕೆಂದರೆ ನಾವು 6th ನೈಟ್ ಸಹ ಹೋಗಿದ್ವಿ ಮತ್ತು 7th ಮಾರ್ನಿಂಗ್ ಸಹ ಹೋಗಿದ್ವಿ. ನಾವು ನೈಟ್ ಹೋದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇನ್ನೂ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಕೆಲವೊಂದು ಐಟಮ್ಸ್ನ ನಾವು ಬರೀ ಯೂಸ್ ಮಾಡ್ತೀವಿ ಅಷ್ಟೇ, ಆದರೆ ಅದ್ರ ಬಗ್ಗೆ ಅದನ್ನು ಹೇಗೆ ಮಾಡ್ತಾರೆ, ಎಷ್ಟೆಲ್ಲ ಅದಕ್ಕೆ ಪ್ರೊಸೀಜರ್ ಇರುತ್ತೆ ಅದನ್ನು ನಮ್ಗೆ ಗೊತ್ತೇ ಇರೋದಿಲ್ಲ. ಆದರೆ ನನಗೆ ಈ ಸ್ವದೇಶಿ ಮೇಳದಲ್ಲಿ ಅದನ್ನು ನೋಡೋಕ್ಕೂ ಸಹ ಮತ್ತು ಮಾಡೋಕ್ಕೂ ಸಹ ಚಾನ್ಸ್ ಸಿಕ್ತು. ಸೊ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಅದನ್ನು ಮುಗಿಸ್ಕೊಂಡು ಎಂಟ್ರಿ ಆದಾಗ ಅಲ್ಲಿ ರಾಧಾಕೃಷ್ಣ ಸ್ಟ್ಯಾಚು ನೋಡಿದ್ವಿ. ಹಾಗೆ ವೆಲ್ಕಮ್ನಲ್ಲಿ ನಮಗೆ ಗರ್ಲ್ಸ್ಗೆ ಮತ್ತು ಲೇಡೀಸ್ಗೆ ಅರಿಶಿನ ಕುಂಕುಮ ಮತ್ತು ಬಳೆ ಕೊಡ್ತಾಯಿದ್ರು. ಈ ಥರ ವೆಲ್ಕಮ್ ತುಂಬ ಇಷ್ಟ ಆಯಿತು ನನಗೆ. ಬಟ್ ಇಷ್ಟ ಆಯ್ತು. ಆಯ್ತಂಡಿ. ಓಕೆ ಬನ್ನಿ. 5 days ಇದೆ. ನೀವು 5 ದಿವಸನೇ ಹೆಸರು ಬರ್ದು ಹಾಕ್ಬೋದು. ಡೈಲಿ ಕೊಡ್ತೀವಿ, ಕುಂಕುಮ ಕೊಡ್ತೀವಿ. ಬನ್ನಿ, ಸೀರೆ ಮಾತ್ರ ಮಿಸ್ ಮಾಡಬೇಡಿ. ಸೀರೆ ಉಟ್ಕೊಂಡ್ಬಂದವ್ರಿಗೆ ಮಾತ್ರ. ಸೀರೆ ಉಟ್ಕೊ ಬಂದ್ರೆ ಲಕ್ಕಿ ಟೇಪಲ್ಲಿ ಹೆಸರು ಫೋನ್ ನಂಬರ್ ಹಾಕಿ. ಲಕ್ಕಿ ಟೇಪ್ ಹಾಕೊಳ್ಳಿ, ತಡೀರಿ ಒಬ್ಬರೇ ಅದ್ರ ಮೇಲೆ ಹಾಕಿ. ಸೀರೆ ಉಟ್ಕೊಂಡ್ಬಂದು ಹೆಸರು ಬರ್ದು ಹಾಕೊಳ್ಳಿ. ಅಲ್ಲಿ ಇರ್ತಾರೆ ಒಬ್ಬರು. ಅದು ನಿಮ್ಮನ್ನ ಡೈಲಿ ತೆಗೆದು ನಿಮಗೆ ನಂಬರ್ ಬಂದರೆ ಫೋನ್ ಮಾಡ್ತೀವಿ. 3 ಪ್ರೈಸ್ ಇರುತ್ತೆ. 3 ಇನ್ಕನ್ಸ್ 50 ಕೊಡ್ತೀವಿ. ಅದಕ್ಕೆ ಅಂದ್ರೆ ಸ್ಯಾರಿ ಹಾಕೊಂಬಂದ್ರೆ ಮಾತ್ರ ಬರ್ದಾಕ್ಬೇಕಾ? ಹಾಕೊಂಬಂದ್ರೆ ಇಲ್ಲ. ಅಯ್ಯೋ, ನಮಗ್ ಗೊತ್ತಿರ್ಲಿಲ್ಲ. ಅದಕ್ಕೆ ಇದು ಸ್ವದೇಶಿ ಬೆಳೆಸಕ್ಕೋಸ್ಕರ ನೋಡ್ತೀವಿ. ನಾವು ಮಾಡ್ತಿರೋ ಉದ್ದೇಶ ಬನ್ನಿ ಸರ್. ಚಂದು. ಮತ್ತು ಇಲ್ಲಿ ಡಿಸೈನರ್ ಬ್ಲೌಸ್ ಶಾಪ್ ಇತ್ತು. ಅದರಲ್ಲಿ ಕೆಲವೊಂದು ಬ್ಲೌಸ್ ಡಿಸೈನ್ ಚೆನ್ನಾಗಿ ಕೂಡ ಇತ್ತು. ಆದರೆ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಯಾವುದಕ್ಕೆ ಎಷ್ಟು ಅಮೌಂಟ್ ಕೊಡ್ಬೋದು ಅಂತ. ಸೊ ನನಗೆ ಅಷ್ಟು ಡೀಟೇಲಾಗಿ ಗೊತ್ತಿರಲಿಲ್ಲ. ಆ್ಯಂಡ್ ನನಗೆ ಅನಿಸ್ದಾಗೆ ಇಲ್ಲಿ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ಈ ಶಾಪಲ್ಲಿ ನಾವು ಬ್ಲ್ಯಾಕ್ ವೆಲ್ವೆಟ್ ಬ್ಲೌಸ್ ತೊಗೊಂಡ್ವಿ. ಒಂದಕ್ಕೆ 550 ಕೊಟ್ವಿ ಅನಿಸುತ್ತೆ. ಇಲ್ಲಿ ಜಾಸ್ತಿ ಸ್ಯಾರಿ ಶಾಪ್ಸೇ ಇದ್ದಿದ್ದು. ಆ ಶಾಪಲ್ಲಿ ಇಳ್ಕಲ್ ಸ್ಯಾರಿಗಳು, ಹಾಗೆ ಪ್ಯೂರ್ ಕಾಟನ್ ಸ್ಯಾರಿ, ನಾರ್ಮಲ್ ಕಾಟನ್ ಸ್ಯಾರಿ ಇತ್ತು. ಇದು ನೆಕ್ಸ್ಟ್ ಶಾಪು. ಇಲ್ಲಿ ಬ್ಯಾಗ್ಸ್ ಇತ್ತು, ಚೆನ್ನಾಗೇನೋ ಇತ್ತು. ಆದರೆ ಇದು ಪ್ಯೂರ್ ಲೆದರ್ ಬ್ಯಾಗ್ಸ್ ಅಂತೆ. ಪ್ರೈಸ್ ತುಂಬ ಓವರ್ ಆಯಿತು. ಏನಂದರೆ 1500ಇಂದ 3000 4000ವರೆಗೂ ಇತ್ತು. ಬೇಡವಾ? ಅದು ಚಿಕ್ಕ ಮಕ್ಕಳ ಜೊತೆ ಎಲ್ಲೂ ಬರಬಾರ್ದು. ಇದು ನೆಕ್ಸ್ಟ್ ಶಾಪು. ಇಲ್ಲಿ ಕುರ್ತೀಸು ಮತ್ತು ಕುರ್ತಾ ಸೆಟ್ಸ್ ಎಲ್ಲ ಇತ್ತು. $200ಗೆ ಅರ್ಧ ಕೆಜಿ, 120 ಕಾಲು ಕೆಜಿ ಬೇಕಾ ನಿಂಗೆ? ತಗೋ. ಈ ಸ್ಯಾರಿ ನನಗೆ ಇಷ್ಟ ಆಗಿ ಬಿಟ್ಟು ಬಂದಿದ್ದು. ಏನಕ್ಕೆ ಬೇಡ ಅಂತ ಬಿಟ್ಟು ಬಂದೆ ಅಂದರೆ ನನ್ನ ಹತ್ರ ಆಲ್ರೆಡಿ ಈ ಪ್ಯಾಟ್ರನ್ ಇತ್ತು, ಆದರೆ ಡಿಸೈನ್ ಆ್ಯಂಡ್ ಕಲರ್ ಚೇಂಜ್ ಇತ್ತು. ಮತ್ತೆ ಅದೇ ತೊಗೋತೀನಿ ಅಂದ್ಬಿಟ್ಟು ಬಿಟ್ಟು ಬಂದುಬಿಟ್ಟೆ.
ಇಲ್ಲಿ ಇದು ಪುಳಿಯೋಗರೆ ಗೊಜ್ಜು ಅಂತ ತೊಗೊಂಡಿದ್ದು. ಅಲ್ಲಿ ಟೇಸ್ಟ್ ಮಾಡಿ ನೋಡಿದಾಗ ಚೆನ್ನಾಗೇ ಇತ್ತು. ಆದರೆ ಅದನ್ನು ಮನೆಗೆ ತಂದು ಮಾಡಿದಾಗ ಒಂಚೂರೂ ಚೆನ್ನಾಗಿರಲಿಲ್ಲ. ನನಗೆ ಅದೇ ಬೇರೆ ಇದೇ ಬೇರೆ ಟೇಸ್ಟ್ ಅನ್ನಿಸ್ತು. ಲಿಕ್ವಿಡ್ ಮಾಡ್ಬೋದು. ಹುಳಿ, ಉಪ್ಪು, ಖಾರ, ಹಿಟ್ಟು, ಪೌಡ್ರ್ ಏನು ಹಾಕೋದು ಬೇಡ. ಇದು ಸಿರ್ಸಿ ರುಚಿ ಅಂತ ಹೋಮ್ ಮೇಡ್. ನಿಮಗೆ ಗೋಬಿ ಬೇಡ ಅಂದರೆ ಕ್ಯಾಬೇಜು, ಮಶ್ರೂಮು, ಬೇಬಿ ಕಾರ್ನು, ಪನ್ನೀರು, ಪೊಟ್ಯಾಟೊ, ಫಿಂಗರ್ ಚಿಪ್ಸ್ ಮನೇಲಿ ಡ್ರೈ ಐಟಮ್ ಯಾವುದಾದ್ರೂ ಮಾಡಿ ಬರುತ್ತೆ. ಮಿಕ್ಸ್ ಮಾಡಿ ಫ್ರೈ ಮಾಡಿ ಅಷ್ಟೇ, ಬೇರೆ ಮಾಡಿದೆ. ಮನೆಯಲ್ಲೇ ಡ್ರೈ ಗೋಬಿ ರೆಡಿ ಮಾಡೋದು, ರೆಡಿ ಮಸಾಲ. ಟೇಸ್ಟ್ ನೋಡಿ ಸರ್, ಎಷ್ಟಿದೆ ಅದು? ಏನು ಹಾಕೋದು ಬೇಡ, ಎಲ್ಲ ರೆಡಿ ಇದೆ ಅದರಲ್ಲಿ. ಹುಳಿ, ಉಪ್ಪು, ಖಾರ, ಹಿಟ್ಟು, ಪೌಡ್ರು, ಮಸಾಲೆ ಏನು ಹಾಕೋದು ಬೇಡ. ಟೇಸ್ಟ್ ನೋಡಿ. ಎಷ್ಟಿದೆ? ಒಂದು ತೊಗೊಂಡ್ರೆ 35, 100 ರೂಪಾಯಿ 4. ಟೇಸ್ಟ್ ನೋಡಿ ನೋಡಿ ಸರ್, 100 ರೂಪಾಯಿ ಹುಳಿ, ಉಪ್ಪು, ಖಾರ. ಟೇಸ್ಟ್ ನೋಡಿ ಅಮ್ಮ, ಮನೆಯಲ್ಲೇ ಡ್ರೈ. ಈ ಶಾಪಲ್ಲಿ ಡೈಲಿ ವೇರ್ ಮತ್ತು ಟ್ರೆಡಿಷ್ನಲ್ ವೇರ್ ಕುರ್ತೀಸ್ ಇತ್ತು. ನೆಕ್ಸ್ಟ್ ಒನ್ ಈ ಜ್ಯುವೆಲರಿ ಸ್ಟಾಲ್ನಲ್ಲಿ ಇಯರಿಂಗು, ಹಾಗೆ ಇದು ನೆಕ್ ಚೈನು, ಶಾರ್ಟ್ ನೆಕ್ ಚೈನು, ಹಾಗೆ ಬ್ಯಾಂಗಲ್ಸು, ಚೋಕಸ್ಸು ಇದೆಲ್ಲ ತುಂಬ ಚೆನ್ನಾಗಿತ್ತು. ಇದ್ರ ಹಾಗೆ ನಾನು ಹಾಕ್ಕೊಂಡು ನೋಡ್ತಿರೋದೇನೋ ಸ್ವಲ್ಪ ಇಷ್ಟ ಆಯಿತು. ಏನೋ ಒಂಥರ ಕ್ಯೂಟ್, ಹಾಗೆ ಕ್ಲಾಸಿ ಲುಕ್ ಅನಿಸ್ತು. ಎಷ್ಟಿದೆ ಪ್ರೈಸ್? 6500 ಆಗುತ್ತೆ. ಇದು ಬಂದು ನಿಮಗೆ 15 ಪೇರ್ ಇಕ್ಬೋದು. ಅದರಲ್ಲೇ ನಿಮ್ಗೆ ಚಿಕ್ಕದು ಬೇಕಾದರೆ ನಿಮಗೆ 12 ಪೇರ್ ಇಕ್ಬೋದು. ಅದು 5500 ಆಗುತ್ತೆ. ಇನ್ಕ್ಲೂಡಿಂಗು ಟ್ರಾನ್ಸ್ಪೋರ್ಟೇಷನ್, ಇನ್ಸ್ಟಾಲೇಷನ್ ನಮ್ಮದೇ ಇರುತ್ತೆ. ಫ್ಲೈಟ್ ಇದೆ ನಿಮಗೆ. ಇಲ್ಲಿ ಕರ್ಕೊಂಡೋದ್ರಿ, ಕಾಶಿಗೆ ಕರ್ಕೊಂಡೋದ್ರೂ ಕಾಶಿ ಜ್ಯೋತಿರ್ಲಿಂಗ, ಕಾಶಿ ವಿಶ್ವನಾಥ ಟೆಂಪಲ್ಲು, ಆಮೇಲೆ ಕೌಡ ಮಾತಾ, ಸಾಕ್ಷಿ ಗಣಪತಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಗಂಗಾ ಸ್ನಾನ, ಗಂಗಾರತಿ, ಆಮೇಲೆ ಅಲ್ಲಿ ಇದು ಘಾಟ್ಗಳನ್ನೆಲ್ಲದನ್ನು ವಿಸಿಟ್ ಮಾಡಿಸ್ತೀವಿ. ಆಮೇಲೆ ಭೈರವೇಶ್ವರ ದೇವಸ್ಥಾನ. ಈಗ ಒಂದೊಂದು ಪ್ಲೇಸಲ್ಲಿ ಅಷ್ಟಷ್ಟು ಜಾಗಗಳಿರುತ್ತೆ. ದುಡ್ಡು ನಿಮ್ದಿರುತ್ತೆ. ಫುಡ್ ಎಲ್ಲ ನಮ್ಮದೇ. ಫುಡ್ ನಮ್ಮದೇ ಇರುತ್ತೆ. ಅಡಿಗೆಯವ್ರು ಇಲ್ಲಿನವ್ರು. ಸ್ಟೇ ಆಗಕ್ಕೆ ಸರ್? ರೂಮು, ಊಟ, ತಿಂಡಿ, ಅಲ್ಲಿ ಎಂಟ್ರಿ ಫೀಸು, ಅಲ್ಲಿ ಓಡಾಡೋ ಎಲ್ಲ ಚಾರ್ಜಸ್ ನಮ್ಮದೇ ಇರುತ್ತೆ. ಶಾಪಿಂಗ್ ಮಾತ್ರ ಎಷ್ಟಂದ್ರೆ 20K. ಹಾಂ, 20,500 ಇರುತ್ತೆ ಟ್ರೈನರ್. ಇಲ್ಲ, ಇಲ್ಲೂ ಫೀಸ್ ಹೆಡ್ ಆಫೀಸ್ ಇದೆ. ಮೇಡಮ್ ಅವ್ರ ಊರ ಹೆಸರು ಕೇಳಿದ ತಕ್ಷಣ ಖುಷಿ ಆಗೋಯ್ತು. ನೆಕ್ಸ್ಟು ಈ ಶಾಪಲ್ಲಿ ಎಲ್ಲ ಹ್ಯಾಂಡ್ಮೇಡ್ ಐಟಮ್ಸು, ಬ್ಯಾಗ್ಸು, ಬ್ಯಾಂಗಲ್ಸು, ರಿಬ್ಬನ್ಸು, ಸೇಫ್ಟಿ ಪಿನ್ಸ್ ಇದೆಲ್ಲ ಹ್ಯಾಂಡ್ಮೇಡ್ ಥಿಂಗ್ಸೇ. ನೆಕ್ಸ್ಟ್ ಈ ಸ್ಯಾರಿ ಶಾಪಲ್ಲಿ ಡಿಫ್ರೆಂಟ್ ಕಲರ್ಸ್, ಹಾಗೆ ಡಿಫ್ರೆಂಟ್ ಡಿಸೈನ್ಸು, ಹಾಗೆ ಸ್ಯಾರಿಯಲ್ಲಿ ಸಾಫ್ಟ್ ಮೆಟೀರಿಯಲ್ಸ್ ಎಲ್ಲ ಇತ್ತು. ಇಲ್ಲಿ ಬನಾರಸಿ ಸ್ಯಾರಿ, ಹಾಗೆ ಶಿಫಾನು, ಹಾಗೆ ಆರ್ಗೆನ್ಸಾ ಸ್ಯಾರಿ, ಜಾರ್ಜೆಟ್, ಈ ಥರ ಕಾಟನ್ ಸ್ಯಾರಿ ಎಲ್ಲ ಇತ್ತು. ಮ್ಯಾಮ್ ಶಾಪಲ್ಲಿ ಬರುತ್ತೆ ನಿಮ್ಮದು? ಮೇಡಮ್ ನಮ್ಮದು ಬೆಂಗಳೂರು ವಿಜಯನಗರದಲ್ಲಿ ಬರುತ್ತೆ. ಕಾಂತಿ ಸಿಲ್ಕ್ಸ್ ಅಂತ ಶಾಪ್ ಹೆಸರು. ಕಾಂತಿ ಸಿಲ್ಕ್. ಎಲ್ಲ ರೇಷ್ಮೆ ಸೀರೆ, ಕಾಟನ್ ಸ್ಯಾರಿ ಎಲ್ಲ ಎಲ್ಲ ಹ್ಯಾಂಡ್ ಪ್ರೈಸಲ್ಲೇ ಇದೆ. ಇದು ತೋರಿಸಿ ಮ್ಯಾಮ್, ಚೆನ್ನಾಗಿದೆ ಸರ್. ಫುಲ್ ಇದೆಲ್ಲ ಹ್ಯಾಂಡ್ ವರ್ಕಲ್ಲಿ ಬರುತ್ತೆ ಮೇಡಮ್. ಅದು ಮೇಂಟೆನೆನ್ಸ್ ವೈಸು ಈಸಿ ಇದೆ. ಪ್ಯಾಟ್ರನ್ನು ಚೆನ್ನಾಗಿದೆ. ಓಕೆ. ಫುಲ್ ನಾಟ್ ವರ್ಕು ಮತ್ತು ಕಾಂತಾ ಸ್ಟಿಚ್ ಇದೆ ಸ್ಯಾರಿ. ಬಟ್ಟೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. Designs. ಯುನೀಕ್ ಇದೆ ಕಲೆಕ್ಷನ್ಸ್ ಎಲ್ಲ. ಚೆನ್ನಾಗಿದೆ. ನೆಕ್ಸ್ಟ್ ಎಲ್ಲಿರುತ್ತೆ ನಿಮ್ಮದು? ನೆಕ್ಸ್ಟ್ ಏನಾದ್ರು ಬೇಕು ಅಂದ್ರೂ ಒಂದು ಪರ್ಮನೆಂಟ್ ಶಾಪ್ ಇದೆ ವಿಜಯನಗರ ಬೆಂಗಳೂರಲ್ಲಿ, ಕಾಂತಿ ಸಿಲ್ಕ್ಸ್. ನೀವು ಅಲ್ಲೂ ವಿಸಿಟ್ ಆನ್ಲೈನಲ್ಲೂ ನೀವು ಆರ್ಡರ್ ಮಾಡ್ಬೋದು. ನಮ್ಮ ವಿಜಯನಗರಲ್ಲಿ ಅಡ್ರೆಸ್ ಹೇಳಿದ್ರಿ ಅಲ್ವಾ ಅವಾಗಲೇ? ವಿಜಯನಗರ ಕಾಂತಿ ಸಿಲ್ಕ್ಸ್ ಅಂತ ನೀವು ಗೂಗಲ್ ಮ್ಯಾಪ್ಸಲ್ಲಿ ಹಾಕಿದ್ರು ಡೈರೆಕ್ಟ್ ಸ್ಟೋರ್ ಅಡ್ರೆಸ್ಸೇ ಸಿಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇಸ್ಕೊಳ್ಳೆ. ಹಂಗೆ ಮಲ್ಕೊಬಿಡು ಅಂತ ನಾನು ಹೇಳೋದು ನಾನು ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವರ್ಕ್ ಹೆಂಗಾಗುತ್ತೆ ಮೇಡಮ್? ಇಲ್ಲಿ ನೋಡಿ, ಇದು ಆದ್ಯಂಗ್ ತಗೊಳ್ಳೆ. ಇದೆಲ್ಲಿ ಆಂಟಿ, ಇದು ಹೆಂಗೆ ಸೌಂಡ್ ಬರುತ್ತೆ? ಹಾಂ, ಅಲ್ಲ ಇದು ನಾನು ಕೇಳಿದ್ದು. ಈ ಶಾಪಲ್ಲಿ ಇದು ಆಯಿಲ್ ಡಿಫ್ಯೂಸರ್ ತೊಗೋಬೇಕು ಅಂದ್ಕೊಂಡೆ, ಬಟ್ ತುಂಬ ಪ್ರೈಸ್ ಅನಿಸ್ತು. ಹಾಗೆ ಇಲ್ಲಿ ಚನ್ನಪಟ್ಟಣದ ಗೊಂಬೆಗಳು,
ಮತ್ತು ಇದು ಕೀ ಬಂಚು ಇದೆಲ್ಲ ಇತ್ತು, ನಾನೊಂದು ತೊಗೊಂಡೆ. ಹೋಮ್ ಡೆಕೋರೇಷನ್ ಐಟಮ್ಸು ಇನ್ನೂ ಏನೇನೋ ಇತ್ತು. ಇಲ್ಲಿ ಇದು ಹ್ಯಾಂಡ್ಮೇಡ್ ಬ್ಯಾಗ್ಸು ನೋಡೋಕ್ಕೇನೋ ತುಂಬ ಚೆನ್ನಾಗಿದೆ, ಆದರೆ ಕಾಸ್ಟ್ಲಿ ಅನ್ನಿಸ್ತು. ಹಾಗೆ ಇದು ಎಂಬ್ರಾಯ್ಡ್ರಿ ಬ್ಲೌಸಸ್ಸು, ಪ್ರೈಸು ಓಕೆ ತೊಗೋಬೋದಿತ್ತು, 500 550 ಅಂತ ಹೇಳಿದ್ರು, ಆದರೆ ನನಗೇನು ಬೇಕನ್ನಿಸ್ಲಿಲ್ಲ. ಇದು ಹ್ಯಾಂಡ್ಮೇಡ್ ವುಡನ್ ಇಯರಿಂಗ್ಸು, ಏನೋ ಒಂಥರ ತುಂಬ ಕ್ಯೂಟಾಗಿತ್ತು. ಹಾಗೆ ಸ್ವಲ್ಪ ಬೀಡ್ಸ್ ಯೂಸ್ ಮಾಡಿ, ಆಮೇಲೆ ಇಲ್ಲಿ ಟ್ಯಾಸಲ್ ಇಯರಿಂಗ್ಸು, ಹಾಗೆ ಎಲ್ಲ ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿತ್ತು. ಇದರಲ್ಲಿ ನಾನು ಮತ್ತು ನನ್ನ ಫ್ರೆಂಡು 2 ಇಯರಿಂಗ್ಸ್ ತೊಗೊಂಡ್ವಿ. ನಮಗೆ ಆಲ್ರೆಡಿ ಟಯರ್ಡ್ ಆಗಿತ್ತು, ಸೊ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ತೊಗೊಂಡ್ರೆ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಏನು ಟ್ರೈ ಮಾಡಿ, ಬೆಳ್ಳುಳ್ಳಿ ಖಾರ ಬಿಸಿ ಹಣ್ಣ ತುಪ್ಪ ಲೈಫಲ್ಲೇ ಬರೆಯೋದು ಟೇಸ್ಟ್ ಇದೊಂದು ಸ್ವಲ್ಪ ತಗೊಳ್ಳ. ನೀವು ಬರ್ತಿದ್ದೀರಾ ನಮ್ಮ ವಿಡಿಯೋದಲ್ಲಿ. ಇದರಲ್ಲಿ ಬೆಳ್ಳುಳ್ಳಿ ಖಾರ ತೊಗೊಂಡಿದ್ವಿ, ಚೆನ್ನಾಗಿಲ್ಲ ಅದೊಂಚೂರು. ಇದು ದೂರದಿಂದ ಸೇಮ್ ನನ್ನ ಫ್ರೆಂಡ್ ಥರ ಕಾಣಿಸ್ತಿತ್ತು, ಸೊ ಅವಳನ್ನ ಕರ್ಕೊಂಡು ಹೋದೆ, ಬಾಯಲ್ಲಿ ನಿನ್ನನ್ನು ತೋರಿಸ್ತೀನಿ ಅಂತ. ಸೊ ಅವಾಗ ತೊಗೊಂಡಿರೋದು. ಈ ಯೆಲ್ಲೋ ಬೆಡ್ ಲ್ಯಾಂಪ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ದೂರದಿಂದ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನೈಟ್ ಹೋದಾಗ ಫುಡ್ ಸ್ಟಾಲಲ್ಲಿ ತೊಗೊಂಡಿರೋದು. ನಾನು ತೊಗೊಂಡಿರೋದು ಅವರೆಬೇಳೆ ಪಲಾವ್, ಮತ್ತು ನನ್ನ ಫ್ರೆಂಡ್ ತೊಗೊಂಡಿರೋದು ಅವರೆಬೇಳೆ ರೊಟ್ಟಿ. ಎರಡೂ ಓಕೆ ಥರ ಇತ್ತು, ಆದರೆ ರೊಟ್ಟಿಗೆ ಜಾಸ್ತಿ ಆಯಿಲ್ ಹಾಕಿದ್ರು. ನೆಕ್ಸ್ಟ್ ಇದು ಬಟರ್ ಬನ್ ತಿನ್ಬೇಕಂತ ಅನಿಸ್ತು, ತೊಗೊಳಕ್ಕಂತ ಹೋದಾಗ ಅವರು ಗುಲ್ಕನ್ ಮತ್ತು ಬನಾನಾ ಹಾಗೆ ಬ್ರೆಡ್ ಹಾಕ್ಕೊಟ್ಟಿದ್ರು. ನನಗೆ ಈ ಟೇಸ್ಟ್ ಏನು ಅಷ್ಟು ಇಷ್ಟ ಆಗಿಲ್ಲ, ಬಟ್ ಅದಕ್ಕೆ ಬಟರೆಲ್ಲ ಹಾಕಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸ್ತು. ಇದು ಹುಚ್ಚಿನ ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕಂತ ಇದನ್ನ ತೊಗೊಂಡೋಗ್ತಿದ್ವಿ. ಇದನ್ನ ಪ್ರತಾಪಿ ಕೊಟ್ಬಿಡು ಊಟ ಮಾಡ್ಕೊಂಡು ಇನ್ನು ಕುಡಿಯೋಕ್ಕೆ ನೀರು ಕುಡಿ ಅಂತ. ಇಂಥವ್ರನ್ನ ಕಟ್ಕೊಂಡು ಇಷ್ಟೊತ್ತಾಗೈತೆ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲಾಟ್ಸ್ ಆಫ್ ಲವ್. See you in the next video.